ಥರ್ಡ್ ರೀಡಿಂಗ್ ಫಿಫ್ತ್ ಕ್ವಶನ್. ಓಕೆ, ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಓಕೆ, ಅದನ್ನು ಸಾಲ್ವ್ ಮಾಡಬೇಕು. ಯಾವ ಮೆಥಡಿಂದ? ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಮಾಡಬೇಕು. ಓಕೆ, ಈಗ ನೋಡಿಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ. ಎ ಫ್ರಾಕ್ಷನ್ ಬಿಕಮ್ಸ್ 9/11 ಇಫ್ 2 ಈಸ್ ಆಡೆಡ್ ಟು ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಇಲ್ಲಿ ನೋಡ್ರಿ, ನ್ಯೂಮರೇಟರ್ ಡಿನಾಮಿನೇಟರ್ ಎರಡಿದ್ದಾವೆ. ಓಕೆ, ಅಲ್ಲಿ ಲೀನಿಯರ್ ಇಕ್ವೇಶನ್ ಅಂಡ್ 2 ವೇರಿಯೇಬಲ್ ಅಂದ್ರೆ ನಾವು 2 ವೇರಿಯೇಬಲ್ ತಗೋಬೇಕು. ಸೊ ನಾವು 2 ವೇರಿಯೇಬಲ್ ಏನು ತಗೊಳ್ಳೋಣ? ನ್ಯೂಮರೇಟರ್ನ ಎಕ್ಸ್ ಅಂತ ತಗೊಳ್ಳೋಣ, ಡಿನಾಮಿನೇಟರ್ನ ವೈ ಅಂತ ತಗೊಳ್ಳೋಣ. ಸೊ ಏನು ಬರೆಯೋಣ? ಲೆಟ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬಿ ಎಕ್ಸ್ ಅಂಡ್ ವೈ ಅಂತ ತಗೋಣ. ಓಕೆ, ನ್ಯೂಮರೇಟರ್ ಬಂದು ಎಕ್ಸ್, ಡಿನಾಮಿನೇಟರ್ ಬಂದು ವೈ. ಈಗ ಏನ್ ಹೇಳ್ತಾನೆ? ಎ ಫ್ರಾಕ್ಷನ್ ಬಿಕಮ್ಸ್ 9/11. ಫ್ರಾಕ್ಷನ್ 9/11 ಆಗುತ್ತಂತೆ ಯಾವಾಗ? ಇಫ್ 2 ಈಸ್ ಆಡೆಡ್ ಬೋತ್ ಟು ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಅವ್ನು ಹೇಳ್ತಾನೆ ನ್ಯೂಮರೇಟರ್ಗೂ 2 ಆ್ಯಡ್ ಮಾಡಿ ಡಿನಾಮಿನೇಟರ್ಗೂ 2 ಆ್ಯಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತಂತೆ? 9/11 ಬರುತ್ತಂತೆ. ಓಕೆ, ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಆ ಕಡೆ ಹೋದ್ರೆ ಏನಾಗುತ್ತೆ? 11 ಇಂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು ಇವರಿಬ್ಬರು ಮಲ್ಟಿಪ್ಲೈ ಮಾಡಿದ್ರೆ 9 ಇಂಟು ವೈ ಪ್ಲಸ್ 2. ಓಕೆ, ಈಗ 11 ಇಂಟು ಎಕ್ಸು 11x, 11 2 ಜಾ 22 ಈಸ್ ಈಕ್ವಲ್ ಟು 9 ಇಂಟು ವೈ 9y. ಓಕೆ, 9 2 ಜಾ 18. ಈಗ ಎಕ್ಸ್ ವೈ ಎಲ್ಲ ಒಂದು ಸೈಡ್ ತೊಗೊಂಡ್ಬಂದ್ರೆ ಪ್ಲಸ್ 9y ಈ ಕಡೆ ಬಂದರೆ ಮೈನಸ್ 9y. ನಂಬರ್ ಅದೆಲ್ಲ ಒಂದು ಕಡೆ ಪ್ಲಸ್ 22 ಆ ಕಡೆ ಹೋದ್ರೆ ಮೈನಸ್ 22. 11x ಮೈನಸ್ 9y ಈಸ್ ಈಕ್ವಲ್ ಟು ಏನು? -4 ಆಯಿತು. ಇದು ಒಂದು ಇಕ್ವೇಶನ್ ಆಯಿತು. ಓಕೆ, ಈಗ ನೆಕ್ಸ್ಟ್ ನೋಡಿ, ಇನ್ನೊಂದು ಏನು ಕೊಟ್ಟಿದ್ದಾನೆ. ಇಫ್ 3 ಈಸ್ ಆಡೆಡ್ ಟು ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಇಟ್ ಬಿಕಮ್ಸ್ 5/6. ಈಗ ನಾನೇನಾದರೂ ನ್ಯೂಮರೇಟರ್ಗೂ 3 ಆ್ಯಡ್ ಮಾಡಿ ಡಿನಾಮಿನೇಟರ್ಗೂ 3 ಆ್ಯಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತಂತೆ? 5/6. ಓಕೆ, ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಈಗ ನೋಡ್ರಿ ಇದೇನಾಯಿತು? 6 ಇಂಟು ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು 5 ಇಂಟು ವೈ ಪ್ಲಸ್ 3. ಈಗ 6 ಇಂಟು ಎಕ್ಸು 6x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6 3 ಜಾ 18. 5 ಇಂಟು ವೈ 5y ಪ್ಲಸ್ 5 3 ಜಾ 15. ಈಗ ಎಕ್ಸ್ ವೈ ಎಲ್ಲ ಒಂದು ಸೈಡ್ ತೊಗೊಂಡ್ಬಿಡ್ರಿ. ಪ್ಲಸ್ 5 ಈ ಕಡೆ ಬಂದರೆ -5y, 15 ಪ್ಲಸ್ 18 ಈ ಕಡೆ ಬಂದರೆ -18. 6x ಮೈನಸ್ 5y ಇಸ್ ಈಕ್ವಲ್ ಟು -3. ಇದು ಒಂದು ಇಕ್ವೇಶನ್ 2 ಆಯಿತು. ಓಕೆ, ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಇವಾಗ ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ನೋಡಲಿ. ಓಕೆ, ಫಸ್ಟ್ ಏನು ಮಾಡ್ರಿ? ಈಕ್ವೇಶನ್ 1 ತಗೊಳ್ರಿ. ಈಕ್ವೇಶನ್ 1 ಏನಿದೆ? 11x ಮೈನಸ್ 9y ಇಸ್ ಈಕ್ವಲ್ ಟು -4 ಇದೆ. ಓಕೆನಾ? ಸೊ ಈಗ ನೀವೇನು ಮಾಡ್ರಿ? ಐದರ್ ಎಕ್ಸ್ನಾದ್ರೂ ಲೆಫ್ಟ್ ಸೈಡ್ ಇಡ್ರಿ, ಇಲ್ಲ ವೈನೊಂದೇ ಲೆಫ್ಟ್ ಸೈಡ್ ಇಡ್ರಿ. ಓಕೆ, ನಾನೇನು ಮಾಡ್ತೀನಿ? ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊತೀನಿ. ಅವಾಗ ಏನಾಗುತ್ತೆ? -4 -9y ಹಾಕೊಡೋದ್ರೆ ಪ್ಲಸ್ 9y. ಎಕ್ಸ್ ಈಕ್ವಲ್ ಟು -4 ಪ್ಲಸ್ 9y ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಬೈ ಆಯಿತು. ಓಕೆ, ಈಗ ನಾನು ಈಕ್ವೇಶನ್ 1 ತಗೊಂಡಾಗ ನನಗೆ ಎಕ್ಸ್ ವ್ಯಾಲ್ಯೂ ಇಷ್ಟಂತ ಗೊತ್ತಾಗಿದೆ. ಸೊ ನಾನೇನು ಮಾಡ್ತೀನಿ? ಇದನ್ನ ಈಕ್ವೇಶನ್ 2 ಅಲ್ಲಿ ಹಾಕ್ಬೇಕು. ಓಕೆ, ಈಕ್ವೇಶನ್ 1 ಅಲ್ಲಿ ಹಾಕಿದ್ರೆ ಮತ್ತೆ ನಿಮಗೆ ಆನ್ಸರ್ ಬರಲ್ಲ. ಎದ್ರಲ್ಲಿ ಹಾಕ್ಬೇಕು? ಈಕ್ವೇಶನ್ 2 ಅಲ್ಲಿ ಹಾಕ್ಬೇಕು. ಸೊ ಏನು ಬರೀತೀನಿ? ಪುಟ್ ಎಕ್ಸ್ ಈಕ್ವಲ್ ಟು -4 ಪ್ಲಸ್ 9y/11 ಇನ್ ಈಕ್ವೇಶನ್ 2 ಅಲ್ಲಿ ಹಾಕ್ಬೇಕು. 2 ಏನಿದೆ? 6x ಮೈನಸ್ 5y ಇಸ್ ಈಕ್ವಲ್ ಟು -3. ಈಗ ನೋಡ್ರಿ, ಎಕ್ಸ್ ಇದ್ದಲ್ಲಿ ಏನಾಗಬೇಕು? -4 ಪ್ಲಸ್ 9y ಡಿವೈಡೆಡ್ ಬೈ 11 -5y ಇಸ್ ಈಕ್ವಲ್ ಟು 3. ಈಗ ಫಸ್ಟ್ ಮಲ್ಟಿಪ್ಲೈ ಮಾಡಿರಿ. ಪ್ಲಸ್ ಇಂಟು ಮೈನಸ್ ಮೈನಸ್ 6 4 ಜಾ 24 ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ಸು 6 9 ಜಾ 54y ಹೋಲ್ ಡಿವೈಡೆಡ್ ಬೈ ಏನು? 11 -5y. ಓಕೆ, ಈಸ್ ಈಕ್ವಲ್ ಟು 3. ನೋಡಿ, ಇದು ಫ್ರಾಕ್ಷನ್ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ಬರೀಬೋದಾ? ಸೊ ಅಲ್ಲಿ 1 ಅಂತ ಬರ್ದೆ. ಓಕೆ, ಈಗ ಇಲ್ಲಿ ನೋಡ್ಲಿ, ಈಗ 11 1ಗೆ ಎಲ್ಸಿಎಂ ತಗೊಂಡ್ರೆ ಏನು ಬರುತ್ತೆ? 11 ಅಂತಾನೆ ಬರುತ್ತೆ. ಓಕೆ, ಈಗ ನಾನು ಎಲ್ಸಿಎಂ ತಗೊಂಡ್ಮೇಲೆ ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಇದು ರಫ್ ಕಾಲಮಲ್ಲಿ ಮಾಡ್ಕೊಳ್ರಿ. ಓಕೆ, ಇದರಲ್ಲಿರೋ ಫಸ್ಟ್ ನಂಬರ್ ತಗೊತೀನಿ. 54y ಡಿವೈಡ್ ಬೈ 11 ಇಟ್ಟು ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ. ಎಲ್ಸಿಎಂ ಏನು? 11 ಕ್ಯಾನ್ಸಲ್ ಆದರೆ ಮತ್ತೆ ಅದೇ ಉಳಿಯುತ್ತೆ. ಏನು? -24 ಪ್ಲಸ್ 54y ಉಳಿಯುತ್ತೆ. ಓಕೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಹಾಕ್ತೀನಿ. ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನು ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಓಕೆ, 11 5 ಜಾ 55y ಆಗುತ್ತೆ. ಅದನ್ನ ಇಲ್ಲಿ ಬರೀರಿ. ಇಸ್ ಈಕ್ವಲ್ ಟು, ಸೊ ರೈಟ್ ಸೈಡ್ ಏನಿದೆ?
ಸೊ ಇಲ್ಲಿ -3 ಇದೆ. ಓಕೆ, ಇಲ್ಲಿ -3 ಬರಿತೀನಿ. ಡಿವೈಡರ್ ಆ ಕಡೆ ಹೋದ್ರೆ ಇಂಟು ಆಗುತ್ತೆ. ಈಗ ನೋಡ್ರಿ -24 ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 55y ಅಲ್ಲಿ 54y ಹೋದ್ರೆ 1y ಆಗುತ್ತೆ, ಇಸ್ ಈಕ್ವಲ್ ಟು -3 × 11 ಆಗುತ್ತೆ. ಈಗ -24 -1y ಇಸ್ ಈಕ್ವಲ್ ಟು -33 ಆಯಿತು. -1y ಇಸ್ ಈಕ್ವಲ್ ಟು -33, -24 ಆ ಕಡೆ ಹೋದ್ರೆ +24 ಆಯಿತು. ಓಕೆ, -1y ಇಸ್ ಈಕ್ವಲ್ ಟು -7 ಮೈನಸ್ ಎಷ್ಟು ಉಳಿತಿಲ್ಲಿ, 33 24 ಹೋದ್ರೆ 9 ಉಳಿತು. ಓಕೆ, y ಇಸ್ ಈಕ್ವಲ್ ಟು -9 ಬೈ -1 ಮೈನಸ್ ಕ್ಯಾನ್ಸಲ್, y ಇಸ್ ಈಕ್ವಲ್ ಟು ಏನು 9 ಅಂತ ಗೊತ್ತಾಯ್ತು. ಓಕೆ, ಈಗ y ವ್ಯಾಲ್ಯೂ ಗೊತ್ತಾಯ್ತಂದ್ರೆ ಇದನ್ನ ನೀವು ಈಕ್ವೇಶನ್ 1 ಅಲ್ಲ ಹಾಕ್ರಿ, ಇಲ್ಲ 12 ಅಲ್ಲ ಹಾಕ್ರಿ. ನಾನೇನ್ ಮಾಡ್ತೀನಿ, ಈಕ್ವೇಶನ್ 1 ಅಲ್ಲಿ ಹಾಕ್ತೀನಿ. ಪುಟ್ y ಇಸ್ ಈಕ್ವಲ್ ಟು 9 ಇನ್ ಈಕ್ವೇಶನ್ 1. ಓಕೆ, 1 ಏನಿದೆ, 11x minus 9y is equal to -4. ಈಗ 11x y ಇದ್ದಲ್ಲಿ ಏನಾಗಬೇಕು, 9 is equal to -4. 11x minus 9 9 ಎಷ್ಟು, 81 is equal to -4. 11x is equal to -4 -81 ಆ ಕಡೆ ಹೋದ್ರೆ +81 ಆಯಿತು. 11x is equal to 1 ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ಸ್ ಏನಾಗ್ತಿ, 81 ನಲ್ಲಿ 4 ಹೋದ್ರೆ 77 ಆಯಿತು. ಓಕೆ, ಈಗ x is equal to 77/11. ಓಕೆ, x equal to 77/11. ಸೊ 11 1 11 7 x ವ್ಯಾಲ್ಯೂ ಏನಾಯ್ತು, 7 ಆಯ್ತು. ಸೊ ನಿಮ್ಗೆ x ವ್ಯಾಲ್ಯೂ ಗೊತ್ತಾಯ್ತು, y ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಈಗ ನಾನು ನ್ಯೂಮರೇಟರ್ ಏನಂತ ತಗೊಂಡಿದ್ದೆ, ನ್ಯೂಮರೇಟರ್ ಇಸ್ ಈಕ್ವಲ್ ಟು x equal to 7, ಡಿನಾಮಿನೇಟರ್ ಬಂದ್ಬಿಟ್ಟು ಡಿನಾಮಿನೇಟರ್ y ಅಂತ ತಗೊಂಡಿದೆ, ಡಿನಾಮಿನೇಟರ್ ಇಸ್ ಈಕ್ವಲ್ ಟು 9. ಓಕೆ, ಸೊ ಬಟ್ ಅವ್ರು ನಮ್ಗೆ ಏನು ಕೇಳಿದ್ರೆ ನೋಡ್ರಿ, ಫೈಂಡ್ ದ ಫ್ರಾಕ್ಷನ್. ಫ್ರಾಕ್ಷನ್ ಯಾವ ಥರ ಇರುತ್ತೆ ಹೇಳ್ರಿ, ಫ್ರಾಕ್ಷನ್ ಇಸ್ ಈಕ್ವಲ್ ಟು ನಾರ್ಮಲ್ ಆಗಿ ಏನು, ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಜೊತೆ, ಹೌದಾ. ಇಲ್ಲಿ ನ್ಯೂಮರೇಟರ್ ಏನಂತ ತೊಗೊಂಡಿದ್ವಿ, x, ಡಿನಾಮಿನೇಟರ್ y. ಸೊ x ವ್ಯಾಲ್ಯೂ ಏನು 7, y ವ್ಯಾಲ್ಯೂ ಏನು 9. ಸೊ ಫ್ರಾಕ್ಷನ್ ಬಂದ್ಬಿಟ್ಟು ಯಾವ್ದದು, 7/9. ಈ ಲೆಸನ್ ಜೊತೆಗೆ ಬೇರೆ ಲೆಸನ್ಸ್ ಕೂಡ ಕವರ್ ಮಾಡಿದ್ದೀನಿ. ಓಕೆ, ಅದರಲ್ಲಿ ರಿಯಲ್ ನಂಬರ್ಸು, ಓಕೆ, ಈ ಲೆಸನ್ದು ಎಲ್ಲ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಇದರಲ್ಲಿ ಲೈಕ್ ಫಸ್ಟ್ ಎಕ್ಸೈಸ್, ಸೆಕೆಂಡ್ ಎಕ್ಸೈಸ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೆ. ನಿಮ್ಗೆ ಇದರಲ್ಲಿ ಯಾವುದೇ ಡೌಟ್ ಬಂದ್ರೆ ಅದ್ರಲ್ಲಿ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಹಳ ಸಿಂಪ್ಲಿಫೈಡ್ ಫಾರ್ಮೆಟ್ ಅಲ್ಲಿ ನಿಮಗೆ ಅರ್ಥ ಮಾಡಿಸಿದ್ದೀನಿ ಈ ವಿಡಿಯೋಗಳಲ್ಲಿ. ಓಕೆ, ಇನ್ನೊಂದು ನೆಕ್ಸ್ಟ್